ಡಿಕೆಶಿ ಸಂಪುಟದಲ್ಲಿ ವಿಜಯನಗರ ಜಿಲ್ಲೆಗೆ ಒಲಿದು ಬರುತ್ತಾ ಮಂತ್ರಿ ಸ್ಥಾನದ ಭಾಗ್ಯ. ಈಡಿಗ ಕೋಟಾದಲ್ಲಿ ಗವಿಯಪ್ಪಗೆ ಮಿನಿಸ್ಟರ್ ಸ್ಥಾನ ಸಿಗೋ ಸಾಧ್ಯತೆ. ಹೀಗಾಗಿ ಭರ್ಜರಿ ಫೋಟೋಶೂಟ್ ನಡೆಸಿರುವಂತಹ ಶಾಸಕ ಗವಿಯಪ್ಪ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ HR ಗವಿಯಪ್ಪ ಹರಿಪ್ರಸಾದ್ ಮಧುಬಂಗಾರಪ್ಪಕ್ಕೆ ಒಂದ್ ಕಡೆ ಮಂತ್ರಿ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆಗಳು ಇದೆ. ಈಡೀಗ ಕೋಟಾಗೆ ಸಚಿವ ಸ್ಥಾನ ತುಂಬೋದಕ್ಕೆ ಗವಿಯಪ್ಪಗೆ ನೀಡೋ ಕುರಿತು ಚರ್ಚೆಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಗವಿಯಪ್ಪಗೆ ಮಂತ್ರಿ ಸ್ಥಾನಮಾನದ ಬಗ್ಗೆ ಡಿಕೆಶಿ ಜೊತೆ ಹೈಕಮಾಂಡ್ ಚರ್ಚೆಯನ್ನ ಮಾಡಿರೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಹೈಕಮಾಂಡ್ ಜೊತೆ ಇರುವಂತಹ ಗವಿಯಪ್ಪ ಫ್ಯಾಮಿಲಿ. ಮತ್ತೊಂದು ಕಡೆ ನೋಡಿ, ಗವಿಯಪ್ಪಗೆ ಮಂತ್ರಿ ಸ್ಥಾನ ನೀಡಿದ್ದಲ್ಲಿ ನೂತನ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ಸಿಕ್ಕಂತಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತದೆ. ಸೊ ಹೀಗೊಂದು ಆಲೋಚನೆಯನ್ನ ಕೂಡ ನಡೆಸಿದಾರಂತೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಮಂತ್ರಿ ಸ್ಥಾನ ಸಿಗುತ್ತಾ ಶಾಸಕ ಗವಿಯಪ್ಪ ಅವರಿಗೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಸಂದೇಶ ರವಾನೆ ಆದಂತೆ ಕಾಣಿಸ್ತಾ ಇದೆ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಗವಿಯಪ್ಪ ಅವರು. ಸೊ ಹಾಗಾಗಿ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯೂ ಕೂಡ ಹೌದು. ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆ ಹೆಸರನ್ನ ಮಾಡಿರುವಂತಹ ಗವಿಯಪ್ಪ ಅವರು. ಸೊ ಹಾಗಾಗಿ ಫೋಟೋಶೂಟನ್ನು ಮಾಡಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸುಖಾಸುಮ್ಮನೆ ಯಾರು ಫೋಟೋಶೂಟ್ ಮಾಡಿಸಲ್ಲ. ಸೊ ಸಚಿವ ಸ್ಥಾನ ಸಿಗುವಂತಹ ಹಿನ್ನೆಲೆಯಲ್ಲಿ ಅವರು ಫೋಟೋಶೂಟ್ ಮಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಮಧು ಬಂಗಾರಪ್ಪಗೆ ಕಿಕ್ ಔಟ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ ಕೇಸ್ ಈಡೀಗ ಕೋಟಾದಲ್ಲಿ ಅವರು ಅಂದುಕೊಂಡ ರೀತಿಯಾಗಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಒಂದೊಳ್ಳೆ ಅಭಿವೃದ್ಧಿ ಕೆಲಸ ಮಾಡುವಂತಹ ವಿಶ್ವಾಸವನ್ನು ಕೂಡ ಗವಿಯಪ್ಪ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ. ವಿಜಯನಗರ ಬಹಳಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿರುವಂಥದ್ದು. ಆ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಕಾದು ನೋಡಬೇಕು ಡಿಕೆಶಿ ಅವರ ಸಂಪುಟದಲ್ಲಿ ಗವಿಯಪ್ಪ ಅವರಿಗೆ ಮಿನಿಸ್ಟರ್ ಸ್ಥಾನ ಸಿಗುತ್ತಾ ಇಲ್ವಾ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳು ಆಗಿದೆ, ಯಾವೆಲ್ಲ ನಾಯಕರು ಡಿಕೆಶಿ ಜೊತೆ ಸಚಿವ ಸ್ಥಾನದ ಪದಗ್ರಹಣಕ್ಕೆ ಮುಂದಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅದರಲ್ಲಿ ಗವಿಗಂಗಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಮುನ್ನೆಲೆಗಿದೆ. ಸೊ ಹಾಗಾಗಿ ಅವರು ಫೋಟೋಶೂಟ್ ಮಾಡಿಸಿದ್ದಾರೆ. ವಿಭಿನ್ನ ರೀತಿಯಾಗಿ ಕಾಸ್ಟ್ಯೂಮ್ಸನ್ನು ಚೇಂಜ್ ಮಾಡಿ ಅವರು ಫೋಟೋಶೂಟ್ ಮಾಡಿಸಿರೋದನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ನಾಯಕರು ವಿಷಯವನ್ನು ಮುಟ್ಟಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.